ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿರೋದು ಪಾಕಿಸ್ತಾನ ಸೇನೆಯ ಹೇಳಿಕೆ. ಇಲ್ಲೇ ಎಲ್ಲೋ ಇತ್ತದು. ಪಾಕಿಸ್ತಾನ ಸೇನೆ ಏನು ಹೇಳುತ್ತೆ, ಅವ್ರು ಹೇಳೋದು ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಭೇಟಿಯಾಗಿದ್ದರು? ತಮ್ಮ ಸೇನಾ ನಾಯಕ ಅಮೇರಿಕದ ಅಧ್ಯಕ್ಷರನ್ನು ಭೇಟಿಯಾಗಿದ್ದು ಯಾಕೆ ಅಂತ. ಪ್ರಾದೇಶಿಕ ಶಾಂತಿ ಸ್ಥಿರತೆಗಾಗಿ ಪಾಕ್ ಪ್ರಯತ್ನ ಪಡ್ತಾ ಇರೋದನ್ನು ಟ್ರಂಪ್ ಶ್ಲಾಘನೆ ಮಾಡಿದರು. ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ ಕೊಡಲು ಒತ್ತು ನೀಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದರ ಮುಂದಿನ ನೋಡಿ, ಇಲ್ಲಿ ಹಲವು ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಅಭಿವೃದ್ಧಿಯ ಬಗ್ಗೆ ಚರ್ಚೆಯಾಗಿದೆ. ವ್ಯಾಪಾರ, ಆರ್ಥಿಕ ಅಭಿವೃದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಧನ, ಕ್ರಿಪ್ಟೋ ಬಗ್ಗೆ ಚರ್ಚೆಯಾಗಿದೆ. ಪ್ರಾದೇಶಿಕ ಸಂಘರ್ಷದ ವೇಳೆ ಮುನೀರ್ ನಾಯಕತ್ವಕ್ಕೆ ಮೆಚ್ಚುಗೆ ವ್ಯಕ್ತವಾಯಿತು. ಭಾರತ ಪಾಕ್ ಕದನ ವಿರಾಮದಲ್ಲಿ ಟ್ರಂಪ್ ಪಾತ್ರ ಮಹತ್ವದ್ದು ಅಂತ ಪಾಕಿಸ್ತಾನ ಸೇನಾ ವಕ್ತಾರರ ಹೇಳಿಕೆ. ಇದನ್ನು ಒಂದೊಂದೇ ಸೆಂಟೆನ್ಸ್ ಡಿಸೆಕ್ಟ್ ಮಾಡಿ ನೋಡಿ. ದ್ವಿಪಕ್ಷೀಯ ಮಾತುಕತೆ ನಡೀತಂತೆ. ಅರೇ ಇಸ್ಕೆ ಮಾತುಕತೆಗಳು ಎರಡು ಸರ್ಕಾರಗಳ ಮಧ್ಯೆ ಆಗ್ಬೇಕಲ್ವಾ? ಎರಡು ಸರ್ಕಾರದ ಮಧ್ಯೆ ಅಲ್ವಾ ಮಾತುಕತೆ? ಆಸಿಮ್ ಮುನೀರ್ ಒಂದು ದೇಶದ ಸೇನಾ ನಾಯಕರಿ, ಸೇನಾ ಮುಖ್ಯಸ್ಥ. ಆಸಿಮ್ ಮುನೀರ್ ಜೊತೆ ಕೂತ್ಕೊಂಡು ವ್ಯಾಪಾರ ಚರ್ಚೆ ಮಾಡದ, ಆರ್ಥಿಕ ಅಭಿವೃದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಫ್ಯೂಯಲ್, ಇಂಧನ, ಕ್ರಿಪ್ಟೋ ಬಗ್ಗೆ. ಅಂದರೆ ಪಾಕಿಸ್ತಾನದಲ್ಲಿ ಸರ್ಕಾರ ಇದೆಯೋ ಇಲ್ವೋ? ಪಾಕಿಸ್ತಾನದ ಸರ್ಕಾರ ಅಮೇರಿಕದ ಸರ್ಕಾರದ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಬೇಕು. ಈ ಮಾತುಕತೆ ಆಗದಾದರೆ ಜನರಲ್ ಮುನೀರ್ ಜೊತೆಗ, ಫೀಲ್ಡ್ ಮಾರ್ಷಲ್ ಮುನೀರ್ ಜೊತೆಗ ಈ ಚರ್ಚೆ? ವಿಚಿತ್ರ ಅನ್ಸುತ್ತಪ್ಪ ಇದು. ಭಾರತ ಪಾಕಿಸ್ತಾನ ಕದನ ವಿರಾಮದಲ್ಲಿ ಟ್ರಂಪ್ ಪಾತ್ರ ಮಹತ್ವದ್ದು. ಭಾರತ ಏನು ಹೇಳುತ್ತೆ, ಟ್ರಂಪ್ ಪಾತ್ರ ಏನೇನೂ ಇರಲಿಲ್ಲ ಈ ಕದನ ವಿರಾಮದಲ್ಲಿ ಅಂತ. ಮೂರನೇ ಅವರ ಮಧ್ಯಸ್ಥಿಕೆಯನ್ನು ಭಾರತ ಒಪ್ಪೋದಿಲ್ಲ. ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಡೊನಾಲ್ಡ್ ಟ್ರಂಪ್ಗೆ 35 ನಿಮಿಷ ಫೋನ್ ಕಾಲ್ನಲ್ಲಿ ಮಾತಾಡಿದಾಗಲೂ ಅದನ್ನೇ ಹೇಳಿತ್ತು, ನಿಮ್ಮದೇನು ಪಾತ್ರ ಇರಲಿಲ್ಲ, ಇರೋದಕ್ಕೆ ನಾವು ಬಿಡೋದು ಇಲ್ಲ ಅಂತ. ಬಟ್ ಪಾಕಿಸ್ತಾನ ಹಂಗಲ್ಲ. ನಮ್ಮ ಮಧ್ಯದಲ್ಲಿ ಯಾರು ಒಬ್ಬರು ಬರ್ರಿ ಅನ್ನೋದೇ ಅದರ ನಿಲುವು. ಯಾರು ಒಂದು ಕಾಶ್ಮೀರ ಸಮಸ್ಯೆ ಬಗೆಹರಿಸ್ಕೊಡಿ, ಭಾರತದವರು ನಮ್ಮನ್ನು ಹೊಡಿತಾ ಇದ್ದಾರೆ, ಒಂದು ಮಾತು ಭಾರತಕ್ಕೆ ಹೇಳಿ, ಇದು ಪಾಕಿಸ್ತಾನದ ನಿಲುವು. ಅದನ್ನು ಮತ್ತೊಮ್ಮೆ ಒಪ್ಕೊಂಡ್ರು. ನಮ್ಮ ಮತ್ತು ಭಾರತದ ಮಧ್ಯದ ಕದನ ವಿರಾಮ ಬರೋದಕ್ಕೆ ಡೊನಾಲ್ಡ್ ಟ್ರಂಪ್ ಮಹತ್ವದ ಪಾತ್ರ ವಹಿಸಿದರು ಅಂತ. ಈ ಮಧ್ಯದಲ್ಲಿ ಪಾಕಿಸ್ತಾನದ ಮೋಸ್ಟ್ ಪಾಪ್ಯುಲರ್ ದಿನಪತ್ರಿಕೆ ಇದು, ಡಾನ್ ಅಂತ. ಸೋಮವಾರದವರೆಗೂ ಭೇಟಿಯ ಬಗ್ಗೆ ಯಾವುದೇ ಚರ್ಚೆ ಇರಲಿಲ್ಲ. ಡಾನ್ನಲ್ಲಿ ಬಂದಿರೋದು, ಪಾಕಿಸ್ತಾನದ ಪತ್ರಿಕೆಯಲ್ಲಿ. ಮುನೀರ್ ಭೇಟಿಗೆ ರಾಜತಾಂತ್ರಿಕ ಆಹ್ವಾನವೂ ಇರಲಿಲ್ಲ. ಟ್ರಂಪ್ ಭೇಟಿಗೆ ಹಲವು ಸಲ ಆಸಿಮ್ ಮುನೀರ್ ಪ್ರಯತ್ನ ಪಟ್ಟರು. ಯಾರ ಮೂಲಕ? ಸಲಹೆಗಾರರು, ಉದ್ಯಮಿಗಳು, ಪ್ರಭಾವಿಗಳ ಮೂಲಕ ಆಸಿಮ್ ಮುನೀರ್ ಟ್ರಂಪ್ ಭೇಟಿಗೆ ಪ್ರಯತ್ನ ಪಟ್ಟರು. ಭಯೋತ್ಪಾದನೆಯನ್ನು ನಿಗ್ರಹಿಸುವ ಭರವಸೆ ಕೊಟ್ಟ ನಂತರ ಭೇಟಿಯಾಗುವುದಕ್ಕೆ ಟ್ರಂಪ್ ಒಪ್ಪಿಕೊಂಡರು. ಡಾನ್ ಪತ್ರಿಕೆಯಲ್ಲಿ, ಪಾಕಿಸ್ತಾನದ ಪತ್ರಿಕೆಯಲ್ಲಿ ಬಂದದ್ದು ಹೇಳ್ತಾ ಇದ್ದೀನಿ ನಾನು. ಕ್ರಿಪ್ಟೋ ಕರೆನ್ಸಿ ನೆಟ್ವರ್ಕ್ಗಳ ಮೂಲಕವೂ ಕೂಡ ಆಸಿಮ್ ಮುನೀರ್ ಟ್ರಂಪ್ ಮೇಲೆ ಒತ್ತಡ ಹೇರಿದರು. ಇದು ಪಾಕಿಸ್ತಾನದ ಅತಿ ದೊಡ್ಡ ಪತ್ರಿಕೆ, ಅತ್ಯಂತ ಹೆಚ್ಚು ಸರ್ಕ್ಯುಲೇಷನ್ ಇರುವ ಪತ್ರಿಕೆ ಡಾನ್ನಲ್ಲಿ ಪ್ರಕಟ ಆದದ್ದು. ಯಾವ ರೀತಿಯಲ್ಲಿ ಶತಪ್ರಯತ್ನ ಪಟ್ಟು ಆಸಿಮ್ ಮುನೀರ್ ಈ ಭೇಟಿಗೆ ಡೊನಾಲ್ಡ್ ಟ್ರಂಪ್ರನ್ನು ಕನ್ವಿನ್ಸ್ ಮಾಡಿದ್ರು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.